ಕಳೆದ 3 ದಿನಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗೋ ರೀತಿ ಗೊತ್ತಾಗಿದೆ ವಿಚಾರ ಏನು ಅಂತ. ಇಲ್ಲಿ ಏನು ಮುಚ್ಚು ಮರೆ ಮಾಡೋಕ್ಕೆ ಆಗೋದೇ ಇಲ್ಲ. ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದೆ ಆ ವಿಚಾರನ ವಾಸ್ತವಿಕತೆಯನ್ನು ಈಗಾಗಲೇ ಎಲ್ಲ ಜಗಜ್ಜಾಹೀರಾಗಿದೆ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ತಮಗೆ. ಇಂಟೆನ್ಷನಲ್ ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ ಸರ್. ವಿಚಾರಕ್ಕೆ ಬಂದ್ಬಿಡೋಣ. ತುಂಬಾ ಮೀಟಿಂಗ್ ಮಾಡಿದ್ದೀರಾ ಸರ್, ಬ್ಯಾನ್ ಮಾಡ್ತೀರಾ ಇಲ್ಲ ಸರ್? ಈಗ ಒಂದು ವಿಚಾರ ನಾವು ಮಾತಾಡೋಕೆ ಡಿಸ್ಕಸ್ ಮಾಡ್ಕೊಂಡು ಮಧ್ಯೆ ಮಾಡಿದ್ರೆ ಫ್ಲೋ ಹೋಗ್ಬಿಡೋದು ನಮಗೆ. ನೀವು ಮಧ್ಯಾಹ್ನ ಪಾಯಿಂಟ್ ಹೇಳಿದ್ರಿ ದಯವಿಟ್ಟು, ಯಾಕಂದರೆ ಎಲ್ಲ ಚಾನಲ್ಗಳು ಕಾಯ್ತಾ ಇರೋದ, ಎಲ್ರಿಗೂ ಒಬ್ಬರಿಗೆ ಮಾಡೋಕ್ಕಲ್ಲ. ಆಯಿತು ಬಿಡಿ ಸರ್, ತೊಂದರೆ ಇಲ್ಲ. ಅದನ್ನು ವಾಪಸ್ ತೊಗೊಂಡಿನಿ ವರ್ಡ್ನ. ಹಾಂ, ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿರೋದ ಕಡಾಖಂಡಿತವಾಗಿ ಎಲ್ಲರೂ ನಾವು ಖಂಡಿಸ್ತೇಬೇಕು. ಅದು ಫಸ್ಟ್ ಪಾಯಿಂಟ್ ಇರೋ ಅದರ್ ಥಿಂಗ್. ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ, ನಮಗೂ ಇದೆ. ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ, ಅದೇ ಮೇಯ್ನ್ ನಮ್ಮದು. ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವರಿಗೆ ಸಾಂತ್ವನ ಹೇಳೋದು, ಅವ್ರಿಗಾಗಿದ್ದು ಅನ್ಯಾಯಗಳಾಗಿದ್ದು ಅದು ಖಂಡಿಸ್ತೇಬೇಕು. ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು. ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದು ದುಃಖದಲ್ಲಿ. ತಂದೆ ತಾಯಿಗಳಿರ್ಬೋದು, ಹೆಂಡತಿ ಇರ್ಬೋದು, ನಿಜವಲ್ಲ ಅವರ ಗೋಳಾಟ ನೋಡು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು, ತುಂಬ ಕಾರ್ಯಕರ್ತ ಸಮಿತಿದ್ರು, ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆ ಹೇಳಿದ್ರೆ ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ, ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ. ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೇ ನಮ್ಮದು ತಂಡ, ನಮ್ಮ ವಾಣಿಜ್ಯ ಬಂಡಿಂದ ಎಲ್ಲ ಈ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೇ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ, ಅವ್ರಿಗೇನೋ ಸಾಂತ್ವನ ಹೇಳೋಂಥ ಕೆಲಸ ಮಾಡಿ ಅವ್ರ ಕುಂದುಕೊರತೆಗಳೇನು ಏನಾದರೂ ಅಂದರೆ ಏನು ಪರಿಣಾಮಗಳೇನು. ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಯು ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ, ಪ್ರೊಟೆಕ್ಟ್ ಮಾಡೋದು ಧರ್ಮ ನಂದಿದೆ. ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್. ಸೆಕೆಂಡ್ ಪಾಯಿಂಟು, ಕಾನೂನು ಅಡಿಯಲ್ಲಿ ಅವ್ರು ಹೋಗ್ತೀವಿ, ಸಂತಾನ ಮಾಡ್ತೀವಿ, ಆಯಿತಾ. ಎರಡನೇ ಪಾಯಿಂಟು, ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಡೀಟೇಲ್ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಅದರ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾ ಇದ್ರೆ ಬಿಡ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದು ಮುಚ್ಚು ಮರೆ ಮಾಡೋಕ್ಕಾಗಲ್ಲ. ಮಾಡಿದ್ದನ್ನು ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ. ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ. ನಾವೆಲ್ಲ ಅಂಗಸಂಸ್ಥೆಗಳಿಗೂ, ಕಲಾವಿದ ಸಂಘಗಳಿಗೂ, ಇನ್ನೊಬ್ರಿಗೆಲ್ಲ ಅವರ ಸಂಬಂಧಪಟ್ಟ ನಿರ್ದೇಶನಕ್ಕೆ ಕರೆದು ಕೂರಿಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗಬೇಕು ಅನ್ನೋಂಥ ನಿರ್ಧಾರ ನಾವು ಪೊಲೀಸ್ನವ್ರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ ನಾಳೆ ವಾರದಲ್ಲಿ, ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ. ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಾವು ಅದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಅಂದರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ. ಈಗ ಆಲ್ರೆಡಿ ತೊಳೆದು ಗೊತ್ತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾವು ನಿರಂತರವಾಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂಥ ಟೈಮಲ್ಲಿ ಆ ಸಂದರ್ಭಗಳು ಏನು ಡಿಸಿಷನ್ ತೊಗೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕಿದ್ವಿ. ಇನ್ನೊಂದು ವಿಚಾರ ಅಂದರೆ, ಯಾಕಂದರೆ ಇದು ಒಂದು ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವೆರಿ ಸೂಕ್ಷ್ಮವಾದ ವಿಚಾರ. ಇದೊಂದು 2011ರಲ್ಲಿ ಇದೇ ದರ್ಶನ್ ಅವ್ರದ್ದೊಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ. ಆ ಇಡೀ ಚಿತ್ರರಂಗ ನಾವು ಮಧ್ಯೆ ನಿಂತು ನಾವು ಮಾತಾಡಿ, ಇಬ್ಬರಿಗೂ ವಿಜಯಲಕ್ಷ್ಮಿ ಅವ್ರಿಗೂ ಮಾತಾಡಿದ್ವಿ, ದರ್ಶನ್ವ್ರಿಗೂ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ. ಈ ವಿಚಾರ ಸರಿದೂಗಿಸುವಂಥ ವಿಚಾರ ಅಲ್ಲ ಇದು ಕಡಾಖಂಡಿತ ಖಂಡನೆ ಮಾಡೋಂಥ ವಿಚಾರ. ಇದಕ್ಕೆ ಕಾನೂನು ನಡೆಯೋದ್ರಿಂದ, ಕಾನೂನ ತೊಡಕೊಳ್ಳೋದ್ರಿಂದ, ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ, A1, A2, A3, A4, A5, A6 ಆಗ್ತಾರೆ. ಬಹುಶಃ ಅದನ್ನು ಕಾನೂನು ಗೊತ್ತಿದ್ರ ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ. ಯಾರು ಕಾನೂನು ತನಿಖೆ ಆದಮೇಲೆ ಯಾರು ಇನ್ವಾಲ್ವ್, ಡೈರೆಕ್ಟ್ಲಿ ಇನ್ವಾಲ್ವ್, ಇಂಡೈರೆಕ್ಟ್ ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ತನಿಖೆ ಮಾಡೋದು. ತನಿಖೆ ಅಂತದ್ರಿಂದ ಆ ಡಿಸಿಷನ್ಗಳನ್ನು ನಾವು ಬಂದ ಕೂಡಲೇ ವಿತೌಟ್ ಹೆಸಿಟೇಷನ್, ವಿತೌಟ್ ಪ್ರಿಜುಡಿಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಂಘ ಒಂದು ನಿರ್ಧಾರ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ಹೇಳೋದು, ಯಾಕೆ 2011 ಅವತ್ತು ನಾವು ಮಾಡಿದ್ದೀನಿ, ತಮಗೂ ಗೊತ್ತು, ತಾವು ಇದ್ದರೆ ಅವತ್ತು ನಡೆದ ಘಟನೆಗಳು ಗೊತ್ತು. ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋಂಥ ಕೆಲಸ ಮಾಡಿದ್ವಿ. ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ. ಈಗಾಗಲೇ ಸಿನಿಮಾಗಳನ್ನು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ. ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ಮಾಡಬೇಕು.
ಆಮೇಲೆ ಅದು ಇನ್ಯಾವುದೋ ಹೊಸ 3-4 ಸಿನಿಮಾಗಳು ಮಾಡುವಂಥ ನಿರ್ಮಾಪಕರು ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು. ಆ ನಿರ್ಮಾಪಕನ ಬವಣೆ ಏನು, ಹಣಕಾಸು ಎಲ್ಲಿಂದ ತಂದಿದ್ರು, ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು, ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟರ್ನೇಟಿವ್ ಥರ ಆಗುತ್ತೆ. ಈಗ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಮಿನಿಮಮ್ 3-4 ತಿಂಗಳು ಅವರು ಅದರಲ್ಲಿ ಹೊರಗಡೆ ಬರೋಕ್ಕಾಗಲ್ಲ. 4-5 ತಿಂಗಳು ಹೊರಗಡೆ ಬರೋಕ್ಕಾಗದ್ಮೇಲೆ 5 ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ. ಅದರಿಂದ ಹಿಂದೆ ಭಾಳ ನಿದರ್ಶನಗಳಿದ್ದಾವೆ. ಹಿಂದಿ ಸಿನಿಮಾಗಳಲ್ಲೂ ಭಾಳ ಜನ ಒಳಗೋದ್ರು, ಜೈಲಿಗೆ ಹೋದ್ರು, ಆಮೇಲೆ ಏನಾಯಿತು ಅನ್ನೋದಿದೆ. ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು. ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಸಿಷನ್ ತೊಗೊಂಡು ಅದು ಮಾಡೋದು ಇದು ಮಾಡೋದು ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು, ನಾವು ನೋಡಬೇಕು. ನನಗೆ ಯಾವುದೋ ಒಂದು ವಿಚಾರ ಹಣಕಾಸು ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ, ಹೆಂಗೆ ಮಾಡಿದ್ದಾರೆ ನನಗೂ ವಿಚಾರ ಇದೆ. ಅದನ್ನು ಕೆಲವರು ಭಾಳಷ್ಟು ಹಣ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅಂಥ ನಿರ್ಮಾಪಕರು ಕರೆಸಿ, ಕಲಾವಿದ ಸಂಘಕ್ಕೆ ಕರೆಸಿ, ಆಮೇಲೆ ಕಲಾವಿದರುಗಳು ಕರೆಸಿ, ಅದು ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಒಂದು ಗಟ್ಟಿಯಾದ ನಿರ್ಧಾರ ತೊಗೊಳ್ಬೇಕು ಅಂತ ಒಂದು ವಿಚಾರ ನಮ್ಗೆ ಬಂದಿತ್ತು. ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ವಿ. ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಕೆಲಸಗಳನ್ನ ಮಾಡ್ಕೊಂಬರ್ತೀವಿ. ಮಾಡ್ಕೊಂಬಂದು ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಬಂದು ಕನ್ಕ್ಲೂಡ್ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ನಾವು ಯಾವುದಾದ್ರೂ ಕಾಂಪ್ರಮೈಸ್ ಮಾಡಿಕೊಂಡು ಏನೋ ಒಂದು ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ. ಆಗಿರೋದು ಕೊಲೆ, ಇನ್ನೇನೋ ಆಗಿದೆ, ಅರ್ಧಂಬರ್ಧ ಆಗಿದ್ದು, ಏನೋ ಹೆಚ್ಚು ಕಡಿಮೆ ಆಗಿದ್ದು, ಮಾತುಕತೆ ಆಗಿದೆ. ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು. ಅದಾಗೋ ಕೆಲಸ ಆಗಿಲ್ಲ. ಈ ಕೊಲೆ ಯಾರು ಮಾಡಿದ್ರು, ಯಾರು ಮಾಡಿಸಿದ್ರು, ಯಾಕಾಗಿ ಮಾಡಿದ್ರು, ಎಲ್ಲಿಂದ ಅಂತ, ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೀತಿದೆ. ನಮಗೂ ಕೂಡ ಕೆಲವು ಇನ್ಫಾರ್ಮೇಷನ್ ಬಂದಿರೋದ್ರಿಂದ ಈ ಡಿಸಿಷನ್ನ ನಾವು ಪೋಸ್ಟ್ಪೋನ್ ಫಾರ್ ಫ್ಯೂ ಡೇಸ್ ಅಷ್ಟೇ. ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮಲ್ಲಿ ತದನಂತರ ಚಾರ್ಜ್ ಶೀಟ್ ಸೌಲಭ್ಯ ಮುಂಚೆನೇ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ. ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ನಿರಂತರವಾದ ಕಾಂಟ್ಯಾಕ್ಟನ್ನು ಇದ್ದೀವಿ. ಅದೇನು ವಿಚಾರ ಬಂದರೂ ವಾಸ್ತವಿಕತೆ ಆವಾಗ ನಿಮ್ಗೆ ಕರೆಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ. ನಮಗಿಂತ ಜಾಸ್ತಿ ಫಾಸ್ಟ್ ಇದೆ. ಈಗ ಆಗೋದನ್ನು ನಾಳೆ ಸಾಯಂಕಾಲ ಆಗೋದು ಬೆಳಗ್ಗೆ ನಾನು ಫೋನ್ ಮಾಡ್ಬಿಟ್ಟು 5 ನಿಮಿಷಕ್ಕೆ. ಅದರಿಂದ ಮುಚ್ಚು ಮುರೆ ಮಾಡೋಕ್ಕಾಗಲ್ಲ. ನಿಮಗೂ ಕೂಡ ನಮಗಿಂತ ಫಾಸ್ಟ್ರಿಂದ ನಮ್ಮ ಸ್ಥಿತಿನೂ ತಾವು ಅರ್ಥ ಮಾಡ್ಕೊಂತ ಭಾವಿಸ್ತೀನಿ ನಾನು. ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾರಣದಲ್ಲೂ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗೋಣ. ಪಾರದರ್ಶಕತೆಯಿಂದ ನ್ಯಾಯವಾದ ರೀತಿಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಈಗ ಇದು ವಿಚಾರ ಆಗೋಗ್ಬಿಟ್ಟಿದೆ. ನಮ್ಮ ನಿರ್ಮಾಪಕರು ಬಂಡವಾಳ ಆಗಿದ್ದ ನಿರ್ಮಾಪಕರುಗಳಿಗೆ ಏನು ಮಾಡಬೇಕು ಸರ್? ಕೆಂಪೈಂದ ದಯವಿಟ್ಟು 1 ನಿಮಿಷ ಮೇಲೆ ಹೋಗಿ ಹೊರಗಡೆ ಅವ್ರಿಗೆ ಕಳಿಸಿದ್ರಿ. ಹಾಂ, ಹಲೋ, ಮೀಟಿಂಗಲ್ಲಿ ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು. ಒಂದು ವಿಚಾರ ಹೇಳಿದ್ರಿ ಸರ್, ನಿರಂತರವಾಗಿ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕದಲ್ಲಿದ್ದೀವಿ ಅನ್ನುವಂಥ ವಿಚಾರನ ಹೇಳಿದ್ರೆ, ಅದ್ರ ಜೊತೆಗೆ A2 ನಲ್ಲಿ ಇರುವಂತವರು ಅದಲು ಬದಲಾಗಬಹುದು, ಯಾರ್ಯಾರು ಇಲ್ಲ ಗೊತ್ತಾ, ಏನಾದರೂ ನಿಮಗೆ ಮಾಹಿತಿ? ಇಲ್ಲ ಮಾಹಿತಿ ಬಂದಿಲ್ಲ ಸರ್ ನಮಗೆ. ಈಗ ಚಾರ್ಜ್ ಶೀಟ್ ಆಗತ್ತಂಗೆ ಯಾರು A1 ಯಾರು A2 ನಮ್ಮ ಇಲ್ಲ ಗೊತ್ತಿಲ್ಲ ಸರ್. 1 ನಿಮಿಷ, ಯಾವುದೇ ಕಾರಣಕ್ಕೂ ಯಾವುದೋ ಪೊಲೀಸರು ಇಂಥ ವಿಚಾರಗಳನ್ನ ಬಹಿರಂಗ ಪಡಿಸಲ್ಲ. ನಾವು ಯಾವುದೇ ಥರ ಕೆಲವು ಏನಾಗಿದೆ, ಯಾರು ಕಲ್ಪಿಟ್ಟು ತಿಳ್ಕೊಳ್ಳೋದು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋಕೆ ಕೇಳ್ತಾರೆ, ನಾನೇನು ಉತ್ತರ, ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಅವ್ರು ಹೇಳಿದ ಅವ್ರು ದೇವಿಂದ್ರ ಫೇರ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಭಾಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಯಾವುದೂ ಹಸ್ತಕ್ಷೇಪ ಇಲ್ಲ. ಕಾಣಿಸ್ತಾ ಇದೆ ಸರ್? ಹೌದಾ ಸರ್? ಅದು ಗೊತ್ತಿಲ್ಲ ಸರ್. ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಿದಂಥ ಸಂದರ್ಭದಲ್ಲಿ ಪರಭಾಷೆ, ಫಾರ್ ಎಕ್ಸಾಂಪಲ್ ತೆಲುಗು ಆಗ್ಬೋದು, ತಮಿಳ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಆ ನಟನ ಇಷ್ಟು ದಿನ ಅಂತ ಬಹಿಷ್ಕಾರ ಮಾಡ್ತಾರೆ. ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ. ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡಕ್ ಬರಲ್ವಾ ಸರ್? ತಮಿಳು ತೆಲುಗು ಇಂಡಸ್ಟ್ರಿಯಲ್ಲಿ ಅವರು ಇಮೇಡ ಮಾಡಿಲ್ಲ, ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿರ್ತಾರೆ. ಅದಕ್ಕೆ ಅವಕಾಶ ಕೊಡಿ. ಆಗಿ 3 ದಿನ ಆಗಿದೆ ತಾನೇ ಇದು, ಅದಕ್ಕೆ ಅವಕಾಶ ಕೊಡಿ. ನಾವು ಕೂಡ ಅದನ್ನು ಮಾಡ್ತೀವಿ, ಪರಿಪಾಲನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದು ಕಾಂಪ್ರಮೈಸ್ ಇಲ್ಲ. ಅವರು ಕೂಡ ಟೇಕ್ ದೇರ್ ಓನ್ ಟೈಮ್. ಸಡನ್ನಾಗಿ ಕೂತ್ಕೊಂಡು ಇವತ್ತು ಆಗಿ ನಾಳೆ ನಿರ್ಮಾಪಕರು ಎಷ್ಟು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬೇಕು ತಾನೆ. ಯಾಕೆಂದ್ರೆ ಈಗಾಗಲೇ ಕರ್ನಾಟಕದ ಸಾಕಷ್ಟು ಜನರಾಗಿರ್ಬೋದು, ನಿಮಗೆ ಗಮನಕ್ಕೂ ಬಂದಿರೋದು ಯಾವ್ದೋ ಕೆಲವು ಸಂಘಟನೆ ಕೂಡ ಈ ಬ್ಯಾನ್ ಮಾಡಬೇಕು ಅಂತ ಕೂಡ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆನೇ ಮಾಡಿ. ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇಲ್ಲ, ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ, ನಿರ್ದೇಶಕ ಸಂಘ ಎಲ್ಲ ಮಾಡಿದಾಗ ಕ್ಯಾನ್ ಐ ಟೇಕ್ ಎ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಆನ್ ದಟ್ ಲೆಟರ್. ಒಬ್ಬರೇ ಕೊಟ್ಟಿರೋದು, ಇವರು ಒಂದೇ ಸಂಘಟನೆ ಕೊಟ್ಟಿರೋದು. ಅವರು ಕೂಡ ಒಪ್ಕೊಂಡು ಹೋದ್ರು. ಸರ್ ಇದಕ್ಕೆ ಸಮಯ ಕೊಡಿ, ಇದು ಏನು ಸೂಕ್ತವಾದ ಕ್ರಮ ತೊಗೊಳ್ತೀವಿ ಅಂದಾಗ ಅವ್ರು ಖುಷಿಯಾಗಿ ನಗ್ತಾನೆ ತೊಗೊಂಡೋದ್ರು. ಯಾವುದೇ ಥರದ ಆಗಿಲ್ಲ. ಮತ್ತೆ ನಮ್ಗೆ ಫೋನ್ ಮಾಡಿ ಕೇಳಿಲ್ಲ. ಅದಕ್ಕೆ ತಾವು ಕೂಡ ಅರ್ಥ ಮಾಡಿ ಭಾವಿಸ್ತೀನಿ.
ದಯವಿಟ್ಟು ನಮಗೆ ಸಮಯಾವಕಾಶ ಕೊಡಿ, ಇದಕ್ಕೆ ಏನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ. ಹಿಂದೂ ಕೂಡ ಮಾಡಿದ್ವಿ ಅಂತ ನಿದರ್ಶನ ಹೇಳಿದ್ವಿ, ಎಷ್ಟೋ ಕಾಂಪ್ರಮೈಸ್ ಮಾಡಿದ್ವಿ, ಗಲಾಟೆಗಳನ್ನು ನಿಲ್ಲಿಸಿದ್ದೀವಿ. ಈ ಕೇಸು ಕೊಲೆ ಕೇಸ್ ಆಗಿರೋದ್ರಿಂದ ಇದು ಭಾಳ ಅತಿ ಸೂಕ್ಷ್ಮದ ವಿಚಾರದಿಂದ ಕಾನೂನು ಅಡಿಯಲ್ಲೇ ನಾವು ಮಾಡಬೇಕಾಗತ್ತೆ. ಕಾನೂನು ಏನು ಮಾಡಬೇಕು ಅಂತ ತಿಳ್ಕೊಂಡು ಡಿಸೈಡ್ ಮಾಡಿ ಮಾಡಿಕೊಡ್ತೀವಿ ಅಂತ ತಮಗೆ ಕೇಳ್ಬೋದು. ನಿರ್ಮಾಪಕರ ಹಣದ ಮೂಲದ ಬಗ್ಗೆ ಸೊ ನಿಜ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಪರ ನಿಲ್ಬೇಕಾದದ್ದು ವಾಣಿಜ್ಯ ಮಂಡಳಿಯ ಧರ್ಮ. ಸೊ ನಿರ್ಮಾಪಕರ ಆ ಧರ್ಮ ನೀವು ಪಾಲಿಸಿದ್ದೀರಾ, ಆದ್ರೆ ಆ ಜೀವ ಹೋಗಿರೋ ಜೀವ ವಾಪಸ್ ತರೋ ಮೂಲದ ಬಗ್ಗೆ ಯಾಕೆ ಯಾರು ಯೋಚನೆ ಸರ್? ಅದೇನು ಫಸ್ಟ್ ಅದಕ್ಕೆ ನಾಳೆ ಅಲ್ಲಿ ಹೋಗ್ತಾ ಇದೀವಲ್ಲ ನಾವು, ಒಂದು ಜೀವ ಹೋಗ್ಬಿಟ್ಟಿದೆ ಇಡೀ ಚಿತ್ರರಂಗ ಹೋಗ್ತದೆ ಸರ್. ಅದು ಡಿಸೈಡ್ ಮಾಡ್ತೀವಿ ನಾವು, ಸುಮ್ಮನೆ ಅನ್ವಾಂಟೆಡ್ ಹೇಳೋಕ್ಕಾಗಲ್ಲ. ಡಿಸೈಡ್ ಮಾಡಿ ಖಂಡಿತವಾಗಿ ಸ್ಪಂದಿಸುವಂಥ ಕೆಲಸ ಮಾಡೇ ಮಾಡ್ತೀವಿ ನಾವು. ಅದು ಎಲ್ಲ ಹೇಳೋಕ್ಕಾಗತ್ತೆ ಸರ್, ಏನು ಮಾಡಬೇಕು ನಮ್ಮದು ರೂಪರೇಷ ಇದೆ, ಅದು ಹೇಳೋಕ್ಕಲ್ಲ. ಮಾಡಿದ್ಮೇಲೆ ಹೇಳ್ತೀವಿ, ಗೊತ್ತಾಗುತ್ತೆ ನಮಗೆ. ಮುಚ್ಚಿಡೋಕ್ಕಾಗತ್ತಾ? ನಾವು ನಾಳೆ ಹೋಗಿ ಕೇಳ್ತೀವಿ, ನೋಡ್ತೀವಿ, ನಾವೇನು ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದು ಚರ್ಚೆ ಮಾಡಿ ನಾವು ಮಾಡೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗ್ತಾ ಇದ್ವಿ. ಇಮ್ಮಿಡಿಯೇಟ್ ಫಸ್ಟ್ ಮಾತಾಡಿದ್ದೇವೆ ನಾವು, ಅವರು ಕುಟುಂಬಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆ ಆಡಿ ಅವ್ರ ಸಾಂತ್ವನ ಹೇಳೋ ಕೆಲಸ ಫಸ್ಟ್ ಮಾಡಬೇಕು. ನಮಗೆ ಯಾರು ದರ್ಶನ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಅವ್ರ ಫ್ಯಾಮಿಲಿ ಇಂಪಾರ್ಟೆಂಟು ಅಂತ ನಾವು ಒಟ್ಟಾರೆ ಸಾರಾಂಶ ಒಂದು 4-5 ದಿನಗಳಲ್ಲಿ ಒಂದು ಮಹತ್ವದ ಅಲ್ಲ ಸರ್. ಈಗ ನೋಡಿ ಸರ್, ಅಷ್ಟೊತ್ತಿಗೆ ಒಂದು ಶೇಪ್ ಗೊತ್ತಾಗುತ್ತೆ, ತಮಗೂ ಗೊತ್ತು. ಪೊಲೀಸ್ಗಳ ಮಾಹಿತಿ ಬಂದ ಮೇಲೆ ನಾವು ಎಲ್ಲ ಸಂಘ ಸಂಸ್ಥೆ ಕಲಾವಿದ ನಾಳೆ ಬೆಳಗ್ಗೆನೇ ಕಲಾವಿದ ಅಫಿಷಿಯಲ್ ಲೆಟ್ರ್ ಬರೀತಾ ಇದ್ದೀವಿ, ಫೋನ್ ಮಾಡ್ತಾ ಇದ್ದೀವಿ, ಕರೆಸ್ತಾ ಇದ್ದೀವಿ, ಅದು ಮತ್ತೆ ಮಾಡ್ತಾ ಇದ್ದೀವಿ. ಫಸ್ಟು ವಾಣಿಜ್ಯ ಮಂಡಳಿ ನಿರ್ಧಾರ ಇಂಪಾರ್ಟೆಂಟು. ನಾವು ಪ್ರೊಡ್ಯೂಸರ್ ಅಸೋಸಿಯೇಷನ್ ನಾವು ಕರೆಸಿದ್ದೀವಿ. ನಮಗೆ ಆಲ್ರೆಡಿ ಯಾವ ಫ್ರೀ ಹ್ಯಾಂಡ್ ಟು ಮೀ ಅವಾಗೆಲ್ಲ ಮಾತುಕತೆ ಆಡಿ ತಗೊಳ್ಳೋದು ಆದಮೇಲೆ ಏನು ಮಾಡಬೇಕು ಅಂತ ಕೂಡ ಚರ್ಚೆ ಮಾಡಿದಾರೆಲ್ಲ. ನಾವು ಓನ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಕರೆದಿರೋದು ಇವತ್ತು. ಕಾರ್ಯಕಾರಿ ಸಮಿತಿ ಸರ್, ಕಾರ್ಯಕಾರಿ ಸಮಿತಿ ಸರ್ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್. ಈಗ ಈಗಾಗಲೇ ಕಲಾವಿದ ಸಂಘ ಯಾರ್ಯಾರಿದ್ದಾರೆ, ಹೆಂಗಿದ್ದಾರೆ ತಮಗೂ ಗೊತ್ತು, ನಮಗೂ ಕಾಂಟ್ಯಾಕ್ಟ್ ಇದೆ, ಮಾಧ್ಯಮದ ಕೂಡ ಮಾಡಿದ್ದಾರೆ. ಅವ್ರು ಮಾಡುವಂಥ ಕೆಲಸ ನಾಳೆ ಬೆಳಿಗ್ಗೆ ನಮಗೆ ಸರ್. ಐ ಟೇಕನ್ ದ ಪರ್ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಟು ಟಾಕ್ ಟು ಎಲ್ಲ ಮಾತಾಡೋಕ್ಕೆ. ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ಅಥವಾ 2 ದಿನದಲ್ಲಿ 3 ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು. ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದ್ರ ಸಂಘ ಲೆಕ್ಕಕ್ಕೆ ಉಂಟು, ಅದೇನೋ ಒಂದು ಗಾದೆ ಮಾತಾಡ್ತಾ ಇದ್ರಲ್ಲಿದೆ. ಈ ವಿಚಾರದಲ್ಲಿ ನೋಡಿ ಸರ್, ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ. ಏನೇ ಆದ್ರೂ ವಾಣಿಜ್ಯ ಮಂಡಿಗೆ ಬಂದು ಕೇಳ್ತಿರಲ್ಲ, ಆ ದೊಡ್ಡ ಗುಣಕ್ಕೆ ನಾನು ಚಿರುವಣಿಯಾಗಿದ್ದೀನಿ ಸರ್. ವಾಣಿಜ್ಯ ಮಂಡಿ ಬಹಳ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗೋದು ಸರ್. ನಮಗೆ ಕಣ್ ತರಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ದೇವರೇ ಮಾತು ಸಂತ ಕೇಳಿದ್ರೆ ನಾವು ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಸರ್. ಯಾವತ್ತು ಇವಾಗಲೂ 24/7 ನೀವು ವೆಲ್ಕಮ್ ಸರ್. ಏನು ಬೇಕಾದ್ರೆ ಕೇಳ್ಬೋದು. ನನಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ. ಯಾಕಂದ್ರೆ ಗೊತ್ತಿಲ್ಲದರೂ ನಮ್ಗೆ ತಿಳುವಳಿಕೆ ತಿಳಿ ಹೇಳಿ ಮಾಡ್ಕೊಡ್ಬೋದು. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್, ಫೈನ್. ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರೋದಕ್ಕೆ ದರ್ಶನ್ ಅವರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಬೇಕಾಗುತ್ತೆ. ನೀವು ಹೇಳ್ದಂಗೆ 4-5 ದಿನಗಳಲ್ಲಿ ಅದಕ್ಕೆ ಒಂದು ಅಂತ್ಯ ಕೊಡಬೇಕು. 100% ತಾವೇನು ಹೇಳಿದ್ರು ಅದ್ರ ಬದ್ಧನಾಗಿರ್ತೀವಿ. ಅದನ್ನ ಮಾಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ಥರ ಕಾಂಪ್ರಮೈಸ್ ಇಲ್ಲ. ಒಂದು ಪ್ರಾಣನೇ ಹೋದ್ಮೇಲೆ ನಮ್ಗೆ ಯಾವ ಲೆಕ್ಕ ಸಮಾಜಕ್ಕೆ ಮಾದರಿ ಆಗ್ಬೇಕು 100% ಮಾಡ್ತೀವಿ ಸರ್. ಸರಿ ಸರ್, ಸಿನಿಮಾ ಮಾಡೋದು ಅದಕ್ಕೆ ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರಿಸ್ಕೊಡ್ತೀವಿ, ನೀತಿ ತೋರಿಸ್ಕೊಡ್ತೀವಿ. ಒಬ್ಬ ನಟನಾದವನು ಏನು ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಹೆಂಗೆ ನಡ್ಕೋ ಯಾವುದೇ ಆದ ಅಭಿಮಾನಿಗಳಿದ್ದಾರೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅಭಿಮಾನ ಎಷ್ಟೋ ಜನ ಅಭಿಮಾನಿಗಳು ಎಗ್ನಷ್ಟ ಮಾತಾಡಿದೆ, ಎಲ್ರಿಗೂ ನೋವಾಗಿದೆ. ಒಂದು ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ. ನಾವು ಫಸ್ಟು ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು. ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರನ ಸಂಕ್ಷಿಪ್ತ ಎಲ್ಲ ವಿವರವಾಗಿ ಹೇಳೋವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಇಷ್ಟೆಲ್ಲ ಕಾಯಿಸೋದಕ್ಕೆ ನಮಗೆ ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಒಂದು ಮೆಸೇಜ್ ಕೊಡ್ತೀವಿ. ಇಲ್ಲಿಂದ ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸಪ್ಗಳಲ್ಲಿ ಹಾಕೋದು, ವಿರೋಧಿಸೋದು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳಿಗೆ ಹೇಳ್ತೀನಿ, ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ. ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರವೋಕ್ ಮಾಡೋಂಥ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮಾಧ್ಯಮ ಮೂಲಕ ಹೇಳ್ಕೊತೀನಿ. ನಮ್ಮ ಹೀರೋಗಳಿಗೂ ಹೇಳಬೇಕಿದೆ. ಇದು ಒಂದು ದೊಡ್ಡ ಪಾಠ ಇದು. ನಾಳೆ ಇವ್ರು ಮಾಡೋವಂಥ ಕೆಲಸಕ್ಕೆ ಪ್ರವೋಕೇಟಾಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗೋ ಹಾನಿ ಆಗೋದು ವಿಚಾರ ಕೂಡ ಇದೆ. ದಯವಿಟ್ಟು ಇಂಥ ಇನ್ ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಲ್ ಸಚ್ ಆ್ಯಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ ಆಗ್ತದೆ ಅಷ್ಟು ಹೇಳ್ತಾ, ನನಗೆ ಇವತ್ತು ವಿಚಾರಗಳನ್ನು ಇರೋವಂಥ ವಿಚಾರ, ನಡೆದಿರೋ ವಿಚಾರ ವಾಸ್ತವಕ್ಕೆ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದಿದೆ, ನ್ಯಾಯ ಏನು ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕೆಲಸ ನಾವು ಮಾಡ್ತೀವಿ ಅಂತ
ಇದರ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆದ್ರೂ ಸರ್ ಶ್ರುತಿ ಹರಿಹರನ್ ಅವ್ರ ವಿಚಾರ ಕೂಡ ಕೋರ್ಟ್ ಸರ್, ಅದು ಅವತ್ತಿನ ನಡೆ ಇವತ್ತು ಸರ್, ಚಿತ್ರರಂಗದಲ್ಲಿ ಇಲ್ಲ ಈಗ ಸರ್. ಶ್ರುತಿ- ಅವತ್ತಿನ ನಡೆ ಇವತ್ತಿಲ್ಲ. ಅವತ್ತು ಕೂಡ ಕೋರ್ಟ್ ಕೇಸಲ್ಲಿ ಇತ್ತು ಸರ್. ಒಂದೂವರೆ ಗಂಟೆಗಳ ಕಾಲ ಕುಟುಂಬ ಮೀಟ್ ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ರ ಅಂತ ಇಲ್ಲ ಕೋರ್ಟ್ ಕೇಸಲ್ಲೇ ಇತ್ತು. ಬಂದಿರೋದು ಸಭೆಯಲ್ಲಿ ಅಷ್ಟೇ ಸರ್. ಸರ್ ಸಭೆಯಲ್ಲಿ ಒಂದು ಮೇಡಮ್ ಇಲ್ಲ ದಯವಿಟ್ಟು ಮೀಟ್ ಮಾಡೋಕ್ಕೋಸ್ಕರ ಸರ್ ನಾವು ಹೋಗ್ಬೇಕು ಅಂತ ಹೋಗಲೇಬೇಕು. ನಿನ್ನೆನೇ ಹೋಗ್ಬೇಕಾಗಿತ್ತು. ಇದನ್ನು ವಿಚಾರ ತಿಳ್ಕೊಂಡು ಮಾಡ್ಬೇಕು. ನಿನ್ನೆನೇ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಭಾಳ ಪದ್ಧತಿ ಹೋಗ್ಬೇಕು ಅಂತ ಆ ವಿಚಾರ ಸೆಕೆಂಡ್ ಇರುತ್ತೆ. ನಾವು ಹಂಗಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಮಾಡಿದ್ದಾರೆ, ಅವ್ರು ಮಾಡಿದವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡೋದನಿಗೆ ಶಿಕ್ಷೆ ಅನುಭವಿಸಲೇಬೇಕು. ಕಾನೂನಡಿ ಏನು ತಗೋತೋ ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಲಾ ಇಸ್ ಅಲ್ಟಿಮೇಟ್. ನಾವು ಅಲ್ಟಿಮೇಟ್ ಅಲ್ಲ. ಕಾನೂನು ಏನು ಹೇಳುತ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತಾವೇಳಿ ನೋಡೋಣ. ವಾಟ್ ಐ ಕ್ಯಾನ್ ಟಾಕ್ ಎಕ್ಸ್ಟ್ರಾ. ನಮ್ಮಲ್ಲಿ ನನ್ನ ಬೈಲಾದಲ್ಲಿ ನನಗೆ ಕೊಟ್ಟಿರೋ ಬೈಲಾ ಪ್ರಕಾರ 3 ವಲಯಗಳಿದೆ. ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟ್ರು. ಅಕಸ್ಮಾತ್ ಕಲಾವಿದ ಸಂಘ ಕರೆಸಿ ಅಂಗಸಂಸ್ಥೆ ಕರೆಸಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಈಗ ತಮಿಳುನಾಡು ಕೇರಳದಲ್ಲೇ ಮಾಡಿದ್ದಾರೆ. ಅದೇ ಮಾದರಿ ನಾವು ಫಾಲೋ ಮಾಡೋವಂಥ ಕೆಲಸ ನಾವು ಮಾಡ್ತೀವಿ. ತಾವು ನೋಡಿ ಅಲ್ಲೂ ಮಾಡಿದ್ದಾರೆ ಬ್ಯಾನ್ ಕೆಲವರಿಗೆಲ್ಲ. ಆಮೇಲೆ ರೀಇನ್ಸ್ಟೇಟು ಮಾಡ್ಕೊಂಡಿದ್ದಾರೆ. ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳೋವಂಥ ದೊಡ್ಡ ಸಮಸ್ಯೆ ಇದು ತೊಗೊಳ್ಳೋ ಮುಂಚೆ ವಿಲ್ ಶುಡ್ ಟೇಕ್ ಇವಾಗ ತೊಗೊಳ್ಳೋದು ನಾಳೆ ಡಿಸಿಷನ್ ತೊಗೊಬಿಡೋದು ಬ್ಯಾಂಡ್ ಅಂತ ಬಿಟ್ಟು ನಾಳೆ ವಾಪಸ್ ತೊಗೊಳ್ಳೋದು ಮಾಡೋದು. ಕಾಂಕ್ರೀಟಾಗಿ ಡಿಸಿಷನ್ ತೊಗೊಳಕ್ಕೆ ಅವಕಾಶ ಕೊಡಿ. ಗಿವ್ ಮಿ ಫ್ಯೂ ಡೇಸ್ ಟು ಟೇಕ್ ದಿಸ್ ಡಿಸಿಷನ್. ಓಕೆ, ಥ್ಯಾಂಕ್ ಯು. ಆರೋಪ ಬಂದಿದೆ ನಿಜ. ಆರೋಪ ಬಂದಿರೋದ್ರಿಂದಾಗಿ ಅದು ಕೊಲೆ ಆರೋಪ ಇರೋದ್ರಿಂದಾಗಿ ನೀವೆಲ್ಲ ಈ ಆರೋಪ ಅವರು ಮುಕ್ತರಾಗಿ ಬರೋವರೆಗೂ ಒಂದು ಅಸಹಕಾರ ಕೊಡ್ಬೋದು ಅಂತ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಇಲ್ಲ. ಅದಿದೆ ಚರ್ಚೆಯಲ್ಲಿ. ಈಗ ಆ ನಿರ್ಮಾಪಕ ಕರೆಸ್ತಾ ಇದೆ. ಯಾರು ಪಿಕ್ಚರ್ ಮಾಡಿರಲ್ಲ. ಈಗ 3 ಮಾತು ಪ್ರೊಡ್ಯೂಸರ್ಸ್ಗಳು ಕಮಿಟ್ಮೆಂಟ್ಸ್ಗಳು ನಮಗೆ ಗೊತ್ತಿಲ್ಲ. ಯಾರು ಬಂದರು ಭಯಪಡಿ ಈ ವಾತಾವರಣ ಅವ್ರದ್ದು ಯಾರು ಅಂಡರ್ ಕನ್ಫ್ಯೂಷನ್. ಅವ್ರಿಗೆ ಕರೆಸುವಂಥ ಕೆಲಸ ಮಾಡ್ತಾರೆ. ತೊಗೊಂಡು ಏನು ಮಾಡ್ಬೇಕು ಮಾಡ್ತೀವಿ. ಇವು ನಿರ್ಮಾಪಕರು ಬಂಡವಾಳ ಹಾಕಿದ್ರು ತಾನೇ ಅವ್ರಿಗೆ ಯಾವ 100% ಮಾಡ್ತೀವಿ ಸರ್. ಈಗ ಈ ಎಕ್ಸಿಸ್ಟೆಂಟ್ ಪ್ರೊಡ್ಯೂಸರ್ಸಿಗೆ ಏನು ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಹೊರತು ಎಕ್ಸಿಸ್ಟ್ ಪ್ರೊಡ್ಯೂಸರ್ ಆಯ್ತಲ್ಲ ಕತೆ. ಇನ್ನು 6 months ಏನು ಮಾತಾಡೋಕ್ಕಾಗಲ್ಲ ಸರ್. ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕಾನೂನು ಅಡಿಯಲ್ಲಿ 3 to 6 months ಯಾರು ಬರೋಕ್ಕಾಗಲ್ಲ. ಅದರಿಂದ ನಿಮ್ಗೆ ಗೊತ್ತು ಕಾನೂನು ಏನು ನಾವೇನು ಮುಚ್ಚುಮರೆ ಹಾಕೋಕ್ಕಾಗಲ್ಲ. ನೀವು ಮಾಧ್ಯಮದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೂ ಕಾಂಟ್ಯಾಕ್ಟ್ ತಿಳ್ಕೊಳ್ಳಿ. ಅದಾದಮೇಲೆ ಶೂಟಿಂಗ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಅದ್ರ ಮುಂಚೆ ನಾವು ಈ ಪ್ರಕ್ರಿಯೆಗಳು ಮಾಡ್ಕೊತೀವಿ. ಪ್ರೊಡ್ಯೂಸರ್ ಕರೆಸಿ ಕೂರಿಸಿ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಯಾವುದೇ ಈಗ ನೆಕ್ಸ್ಟ್ ನಾಳೆ ಹೋಗಿ ಬಂದಮೇಲೆ ಅವ್ರಿಗೆ ಅದನ್ನೇ ಮಾತಾಡೋವಂಥ ಕೆಲಸ ಮಾಡ್ತಿದ್ವಿ. ಮಾತಾಡ್ತೀವಿ. ಸರ್, ನಿಮಗೆ ಸಾತ್ವಿಕ ಆಕ್ರೋಶ ಅನ್ನೋದು ಇಲ್ವಾ ಇಂಟ್ರಾಪರ್ಸನಲಿ? ಸರ್, ಆಕ್ರೋಶ ಇದೆ, ಕೂಗ್ಬೋದು. ನಾ ಏನಾರು ಇರಿ ಒಂದು ನಿಮಿಷ ಡಿಸ್ಟರ್ಬ್ ಮಾಡಿಬಿಡಿ ಪ್ಲೀಸ್. ಆಕ್ರೋಶ ಇದೆ, ಇಲ್ಲ ಅಂತಲ್ಲ. ನಾವು ಮನುಷ್ಯರು, ಮಾನವೀಯತೆ ಇದೆ, ಮಾನವೀಯತೆ ಮೌಲ್ಯಗಳು ಗೊತ್ತು, ಮಾನವೀಯತೆ ಆಧಾರ ಗೊತ್ತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ. ಆ ಫ್ಯಾಮಿಲಿಗೆ ಆಗಿರೋ ನೋವು ನಮಗೆ ಅರ್ಥ ಆಗುತ್ತೆ. ಅವನಿರೋ 95 ಡಿಪೆಂಡೆಂಟ್ ಇಡೀ ಫ್ಯಾಮಿಲಿಗೆ ಅವರೊಬ್ಬರೇ ಅರ್ನ್ ಮಾಡೋರು. ಅವರೇ ಅರ್ನ್ ಮಾಡೋದು. ಆದರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೋಗ್ತಾ ಇದ್ದೀವಿ, ತಿಳ್ಕೊಳ್ತೀವಿ, ಏನು ಮಾಡಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ. ಸಾತ್ವಿಕ ಮಾನವೀಯತೆ ದೃಷ್ಟಿ ಎಲ್ಲರಿಗೂ ಇದೆ. ನಿಮಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಇದೆ. ಆ ನೋವಿಗೋಸ್ಕರ ಎಲ್ಲರೂ ಬಂದು ಕೂತಿರೋದಿಲ್ಲ. ಆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಸರ್. ಕಲಾವಿದರ ಸಂಘದಿಂದ ಯಾರನ್ನ ಕರ್ಕೊ ಹೋಗ್ತೀರಿ ಸರ್? ಅದು ಖಂಡಿತ ಮಾಡ್ತೀವಿ ಸರ್. ಮಾಡಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸನ ಮಾಡಬೇಕು ಅಂತ ಕೇಳಿ ನಮ್ಗೆ ಹೆಂಗೆ ಕ್ವಶನ್ ಮಾಡ್ತಾ ಅವ್ರಿಗೂ ಹೋಗಿ ಕ್ವಶನ್ ಮಾಡಿ ದಯವಿಟ್ಟು ಕೇಳಿ ಅದಕ್ಕೆ ಉತ್ತರ ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಸರ್. ಪ್ಲೀಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.